birthday to you, happy birthday to you, happy birthday to you, my dear husband. Happy birthday to you. Thank you. Hey, hello, welcome to Ashurex YouTube channel. ಇವತ್ತು ರಾಕಿದು ಬರ್ಡೇ. ಸೊ ನಾವು ನೈಟೇ ಸೆಲೆಬ್ರೇಟ್ ಮಾಡಿದ್ದೀವಿ. ಸೆಲೆಬ್ರೇಷನ್ಸ್ ಎಲ್ಲ ಹೆಂಗಿತ್ತು ನೋಡಬೇಕು ಅನ್ನೋ ಕುತೂಹಲ ಇದೆಯಾ? ಹಾಗಿದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಓಕೆನಾ? ಸೊ ರಾತ್ರಿ ಎಲ್ಲ ಸೆಲೆಬ್ರೇಷನ್ ಆಗಿದೆ ನಮ್ಮದು. ಇವಾಗ ಸ್ವಲ್ಪ ಡೇ ಔಟಿಂಗ್ ಹೋಗ್ಬೇಕಲ್ವಾ? ಬೆಳಗ್ಗೆನೇ ಎದ್ದು ತಿಂಡಿ ಮಾಡಿ ನಮ್ಮ ಯಜಮಾನ್ರು ದೇವ್ರಿಗೆಲ್ಲ ಪೂಜೆ ಮಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ನಾನು ದೇವ್ರ ಮನೆ ಎಲ್ಲ ನೀಟ್ ಮಾಡಿ ತೊಳೆದೆಲ್ಲ ಕೊಟ್ಟಿದ್ದೆ. ಹೇಗೋ ನನ್ನ ಯಜಮಾನ್ರು ತುಂಬ ದೇವ್ರನ್ನ ಬೇಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಹೀಗೆ ನಿಂತಿದ್ದಾರೆ. ನಾನಂತೂ ರೆಡಿಯಾಗಿದ್ದೀನಿ, ನನ್ನ ಜೊತೆ ನನ್ನ ಗಂಡನೂ ರೆಡಿಯಾಗಿದ್ದಾರೆ. ಆ್ಯಂಡ್ ನಾವಿವಾಗ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಪಿರಾಮಿಡ್ ವ್ಯಾಲಿ. ಇದಿರೋದು ಕನಕಪುರದ ಹತ್ರ. ಸೊ ಅಲ್ಲಿ ಹೇಗಿರುತ್ತೆ ಏನು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಹಾಗೆ ಈ ಪ್ಲೇಸ್ ನಾನು ಆಲ್ರೆಡಿ ಒಂದ್ಸಲ ನೋಡಿದ್ದೀನಿ, ಬಟ್ ನನ್ನ ಹಸ್ಬೆಂಡ್ ನೋಡಿಲ್ಲ. ಅದಕ್ಕೋಸ್ಕರ ಬರ್ಡೇಗೆ ಸ್ಪೆಷಲ್ ಆಗಿ ನೋಡದೇ ಇರೋ ಜಾಗ ಕರ್ಕೊಂಡು ಹೋಗೋಣ. ನೋಡಿರೋ ಜಾಗದ ಕೆಳಗೆ ಏನಕ್ಕೆ ಅಲ್ವಾ? ಸರಿ ಬನ್ನಿ ಹಸ್ಬೆಂಡ್, ಕರ್ಕೊಂಡು ಹೋಗ್ತೀನಿ. ಎಸ್, ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ಇವಾಗಲೇ ಹೇಳಿದ್ದವಳು ಪಿರಮಿಡ್ ವ್ಯಾಲಿ ಹೋಗ್ತಾ ಇದೀವಿ ಅಂತ. ಆಕ್ಚುಲಿ ಇನ್ಫ್ಯಾಕ್ಟ್ ನಾವು ತುಂಬಾ ದಿನದಿಂದ ಅನ್ಕೊಂಡಿದ್ವಿ ಅಲ್ವಾ, ಇಲ್ಲಿಗೆ ಹೋಗ್ಬೇಕು, ಒಂದು ಡೈಲಿ ವ್ಲಾಗ್ ತರ ಮಾಡ್ಬೇಕು ಅಂತ ಅನ್ಕೋತಾ ಇದ್ವಿ. ಪಿರಮಿಡ್ ವ್ಯಾಲಿ ಹಾಗೆ ಆರ್ಟ್ ಆಫ್ ಲಿವಿಂಗ್ ಎರಡೂ ಸ್ವಲ್ಪ ನಿಯರ್ ಬೈ ಇದೆ. ನೋಡೋಣ ಇವತ್ತು ಹೇಗೆ ಕವರ್ ಮಾಡೋಕ್ಕಾಗತ್ತೆ ನಮಗೆ ಅಂತ. ನೋಡಿ ಎಷ್ಟು ಮಳೆ ಬರ್ತಾ ಇದೆ. ನಾವು ಇವಾಗ ಸ್ಟಾರ್ಟ್ ಮಾಡಿ ಇನ್ನ ನಮ್ಮ ಮನೆಯಿಂದ ಹೊರಟು ಒಂದು 4-5 ಕಿಲೋಮೀಟರ್ ಕೂಡ ಆಗಿಲ್ಲ. ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ ಬಂದಿದ ತಕ್ಷಣ ಮಳೆ ಸ್ವಲ್ಪ ಹನಿ ಹಿಡೋದಕ್ಕೆ ಸ್ಟಾರ್ಟ್ ಆಯಿತು. ನಾವು ಸ್ವಲ್ಪ ಬಂದು ನಿಂತೋಗುತ್ತೆ ಅಂತ ಅಂದ್ಕೊಂಡ್ವಿ, ಆದರೆ ಇಲ್ಲ, ಜೋರಾಗಿ ಮಳೆ ಬರ್ತಾ ಇದೆ. ನೋಡಿ, ಜೋರಾಗಿ ಮಳೆ ಬರುತ್ತೆ, ಹಾಗೆ ಸ್ವಲ್ಪ ಹೊತ್ತಿಗೆ ನಿಂತೋಗುತ್ತೆ. ಈಗ ಟೈಮ್ ನೋಡಿ 2:03. ನಾವು ಹೋಗೋ ಅಷ್ಟರಲ್ಲಿ 3:02 ಆಗುತ್ತೆ. ಈಗ 2:03, ನಾವು ಹೋಗೋ ಅಷ್ಟರಲ್ಲಿ 3:02. ವಾಟ್ ಎ ಕಾಮಿಡಿ. ನಾಗಪ್ಪ ಪ್ಲೀಸ್. ಅಲ್ಲಿ ಅಷ್ಟೊಂದು ಮಳೆ ಬರ್ತಿತ್ತು. ಇಲ್ಲಿ ನಾವು ಕೆಂಗೇರಿ ಮೆಟ್ರೋ ಸ್ಟೇಷನ್ ಎಲ್ಲ ಬಿಟ್ಟು ಮುಂದೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಬಿಸಿಲು ಕಾಣಿಸ್ತಾ ಇದೆ. ಇದನ್ನ ಏನ್ ಅನ್ಬೇಕು ಹೇಳಿ? ದಿಸ್ ಇಸ್ ಬೆಂಗಳೂರು. ವೆಲ್ಕಮ್ ಟು ಬೆಂಗಳೂರು. ನೋಡಿ ನಾವೆಲ್ಲಿದ್ದೀವಿ ಅಂತ. ಇವಾಗ ಟೋಲ್ ಎಂಟರ್ ಆಗ್ತಾ ಇದ್ದೀವಿ. ಏನ್ ಗುರು, ಗ್ರೀನರಿ ನೈಸ್ ರೋಡಲ್ಲೇ ಇಷ್ಟೊಂದು ಚೆನ್ನಾಗಿ ಕಾಣ್ತಿದೆ. ಇನ್ನು ನಾವು ಹೋಗೋ ಪ್ಲೇಸ್ಗಳಲ್ಲಿ ಚೆನ್ನಾಗಿ ಕಾಣಲ್ವಾ? ಸೂಪರ್ ಆಗಿ ಕಾಣುತ್ತೆ. ಪಿರಾಮಿಡ್ ವ್ಯಾಲಿಗೆ ಇನ್ನ 2 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಎಂಟ್ರಿ ತಗೊಂತಾ ಇದೀವಿ. ಇದು ತುಂಬಾನೇ ಪುಟ್ಟ ರೋಡು, ನಿಮ್ಗೆ ಅಷ್ಟಾಗಿ ಕಾಣಿಸಲ್ಲ. ಅಲ್ಲಿಂದ ನಮ್ಮ ಯಜಮಾನ್ರು ಕೂಡ ಮುಂದೆ ಹೋಗ್ಬಿಟ್ರು, ಆಮೇಲೆ ರಿವರ್ಸ್ ಅಲ್ಲಿ ಬಂದ್ರು. ರೋಡ್ ಪುಟ್ಟದು, ಅದ್ರ ಜೊತೆ ಇಲ್ಲಿ ನೋಡಿ ಫುಲ್ ಎಲ್ಲ ಅಗಿತಾ ಇದಾರೆ. ಇನ್ನೂ ಪುಟ್ಟದಾಗ್ಬಿಟ್ಟೆ, ಪುಟ್ಟದ್ರಿಂದ ಪುಟ್ಟೆಸ್ಟ್. ನಾವಿವಾಗ ಇದೀವಿ ಪಿರಾಮಿಡ್ ವ್ಯಾಲಿ ಎಂಟ್ರಿ ಗೇಟ್ ಅಲ್ಲಿ. ಎಂಟ್ರಿ ಗೇಟ್ ಹೀಗಿದೆ. ನಾವು ಪಾರ್ಕಿಂಗ್ ಹೋಗೋಣ ಬನ್ನಿ. ಸೊ ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಪಾರ್ಕಿಂಗ್ ಎಷ್ಟಿರ್ಬೋದು ಗೆಸ್ ಮಾಡಿ? 30 ರೂಪೀಸ್ or 50 ರೂಪೀಸ್ ಕಾರ್ಗೆ. UPI ಆಗುತ್ತಾ ಕೇಳಿ? ಆಗುತ್ತೆ, ಸ್ಕ್ಯಾನರ್ ಎಲ್ಲ ಇದೆ. ಸೊ UPI ಖಂಡಿತವಾಗೂ ಆಗುತ್ತೆ. ಇಲ್ಲಿ ಎಂಟ್ರಿ ಆಗೋ ಎಲ್ಲರಿಗೂ ಇದು ಫಾರ್ಮ್ಯಾಲಿಟೀಸ್. ಸೊ ಅವರ ಡೀಟೇಲ್ಸ್ನ ಫಿಲ್ ಮಾಡಿ ಪಾರ್ಕಿಂಗ್ ಫೀಸ್ ಪೇ ಮಾಡಿ ಒಳಗೆ ಹೋಗಬೇಕು. ಸರ್ ಎಷ್ಟು ಪಾರ್ಕಿಂಗ್ ಫೀಸು? 50 ರೂಪೀಸ್. ಸ್ಕ್ಯಾನರ್ ಕೊಡಿ. ಸೊ 50 ರೂಪೀಸ್ ಪಾರ್ಕಿಂಗ್ ಫೀಸು. ಎಸ್, ನಾವು ಬಂದಿದ್ದೀವಿ ಪಿರಮಿಡ್ ವ್ಯಾಲಿಗೆ. ಸೊ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಪಾರ್ಕಿಂಗಿಂದ ನೋಡಿ ಈ ಕಡೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹಿಂದೆನೇ ಪಿರಮಿಡ್ ವ್ಯಾಲಿಗೆ ಎಂಟ್ರೆನ್ಸ್ ಇರೋದು. ಸೊ ನನ್ನ ಹೆಂಡತಿ ಆಲ್ರೆಡಿ ಒಂದ್ಸರಿ ಬಂದಿರೋದ್ರಿಂದ ಅವಳೇ ನನಗೆ ಇವತ್ತು ಗೈಡ್. ಏನಮ್ಮ, ಚೆನ್ನಾಗಿ ಗೈಡ್ ಮಾಡಬೇಕು, ದುಡ್ಡು ಕೊಡ್ತೀನಿ ಆಮೇಲೆ.
ಸರಿನಾ? ಎಲ್ಲ ಬರೀ ಅಕೌಂಟಿಗೆ ಬರ್ಸೋದು ಅಷ್ಟೇನೆ, ₹1 ಸೆಟ್ಲ್ ಮಾಡಿಲ್ಲ ಇದುವರೆಗೂ. 1.5 ವರ್ಷದಿಂದ ತುಂಬಾ ದೊಡ್ಡ ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ, ಅದೆಲ್ಲ ಫಸ್ಟ್ ಸೆಟ್ಲ್ ಮಾಡು. ಇದನ್ನು ಅದೇ ಬುಕ್ಕಲ್ಲಿ ಅದೇ ಪೇಜಲ್ಲಿ ಆ್ಯಡ್ ಮಾಡ್ಕೊ, ಎಲ್ಲ ಒಟ್ಟಿಗೆ ಸೆಟ್ಲ್ ಮಾಡ್ತೀನಿ. ಕಾರ್ನ ಈ ಥರ ಪಾರ್ಕ್ ಮಾಡಿದಾಗ ಲಾಕ್ ಮಾಡಬೇಕು. ಲಾಕ್ ಮಾಡಿಲ್ಲ ಅಂತಂದರೆ ಹೆಂಡತಿ ನೋಡಿ ಅಷ್ಟು ದೂರ ನಿಂತ್ಕೊಂಡು ಹೋಗಿ ಲಾಕ್ ಮಾಡ್ಬಾ ಅಂತ ಕಳಿಸ್ತಾಳೆ. ಸರಿನಾ? ನೆಕ್ಸ್ಟ್ ಟೈಮಿಂದ ಲಾಕ್ ಮಾಡಿ. ನೋಡಿ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಈ ಕಡೆ ಸ್ಟೇಗೆ ಮತ್ತು ನಿತ್ಯ ಆನಂದ ಸೇವೆ, ನಿತ್ಯ ಅನ್ನದಾನ ಸೇವೆ. ವಾಟ್ ಇಸ್ ದಿಸ್ ಮಾ? ನಿತ್ಯ ಅನ್ನದಾನ ಸೇವೆ ಸರಿ ಓದಲ್ಲ, ಇಂಗ್ಲಿಷ್ನು ಸರಿ ಓದಲ್ಲ, ಕನ್ನಡನ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ, ಅದು ಸರಿ ಓದಲ್ಲ. ಏನೋಪ್ಪ ಜನ ಹಿಂಗೆಲ್ಲ ಬೈಬಾರ್ದು. ಗಂಡನನ್ನು ಪತಿಯೇ ಪರದೈವ, ಪರರ ದೈವ ಅಂತ. ಸೊ ಈ ಕಡೆ ಸ್ಟೇ, ಅನ್ನದಾನ ಆ್ಯಂಡ್ ವ್ಯಾಲಿ ಪಾಡ್, ಕಬೀರ್ ಭವನ್, ಆಂಫಿ ಥಿಯೇಟರ್ ಆ್ಯಂಡ್ ವಾಶ್ರೂಮ್ಸ್ ಈ ಕಡೆ ಇದೆ. ಆ್ಯಂಡ್ ವಾಶ್ರೂಮ್ಸ್ ಈ ಕಡೆ ಕೂಡ ಇದೆ. ಪಿರಮಿಡ್ ಇಲ್ಲಿ ಆ್ಯಂಡ್ ಸೋಲ್ ನೆಸ್ಟ್ ಕೂಡ ಆ ಕಡೆನೇ ಹೋಗ್ಬೇಕು. ಪಿರಮಿಡ್ ವ್ಯಾಲಿಗೆ ಬಂದು ಮೆಗಾ ಪಿರಮಿಡ್ ಎಲ್ಲಿದೆ ಅಂತಾನೆ ಇವ್ರು ಹೇಳ್ತಿಲ್ಲ. ನೋಡಿ ಈ ಕಡೆ ಇದೆ ಮೆಗಾ ಪಿರಮಿಡ್. ಎಸ್, ಲೆಟ್ಸ್ ಗೋ. ನಿಮಗೆ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ತುಂಬ ಪಕ್ಷಿಗಳ ಸದ್ದು ಕೇಳಿಸ್ತಾ ಇದೆ. ಮರಕುಟಿಕ ಅಂದರೆ ವುಡ್ ಪೇಕರ್ ಸೌಂಡು ಆ್ಯಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್ದು ಸೌಂಡ್ಸ್ ಕೇಳಿಸ್ತಾ ಇದೆ. ಸಾಕಾದ. ಏನಂತೀಯಮ್ಮ, ಹೆಂಗಿದೆ? ಕರ್ಕೊಂಬಂದಿರೋದು ನಾನು, ನೀನು ಹೇಳ್ಬೇಕಲ್ವಾ? ನನಗೆ ಚೆನ್ನಾಗಿದೆ, ಅದನ್ನು ನಾನು ಹೇಳ್ತಿರೋದು. ನೀನು ಹೇಳ ಹೆಂಗಿದೆ? ನಾನಿಲ್ಲಿ ಬಂದು ನೋಡಿದ್ದೀನಲ್ಲ. ಆ್ಯಕ್ಚುಲಿ ಚೆನ್ನಾಗಿದೆ. ಐ ಆಮ್ ಇಂಪ್ರೆಸ್ಡ್. ಸೊ ನನಗೆ ಬೇಸಿಕಲಿ ಈ ಥರ ನೇಚರ್ ಇರೋ ಜಾಗಗಳು ಅಂದರೆ ತುಂಬ ಇಷ್ಟ. ಅದು ಅವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ಬರ್ಡೇ ದಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ. ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಬೋರ್ಡ್ಸ್ ಇತ್ತು, ನೀವು ಯಾವ್ಯಾವ ಕಡೆ ಹೋಗ್ಬೋದಂತ. ಮತ್ತೆ ಇಲ್ಲೂ ಕೂಡ ಇದೆ. ಇದು ಬಂದು ಕೈಲಾಸಗಿರಿ, ಮತ್ತೆ ನಂದನವನ ಗೌಶಾಲಾ, ಮತ್ತೆ ಅನ್ನದಾನದ ಸ್ಪಾಟ್ ಎಲ್ಲಿದೆಯೋ ಅದು ಕೂಡ ಇದೆ. ಮತ್ತೆ ಇಲ್ಲಿ ಕೆಫೆ ಮತ್ತೆ ಫಾರ್ಮ್ ಮತ್ತೆ ಶಾಪ್ 3 ಇದೆ. ಅದ್ರದ್ದು ಬೋರ್ಡ್ಸ್ ಎಲ್ಲಿದೆ. ಸೊ ಬನ್ನಿ ನಾವು ಹೋಗೋಣ ಪಿರಮಿಡ್ ವ್ಯಾಲಿಗೆ. ಇಲ್ಲಿ ಬೋಟಿಂಗ್ ಅಂದರೆ ಕಯಾಕಿಂಗ್ ಸೆಂಟರು, ನಾವು ಅಲ್ಲಿಂದ ಬಂದಿದ್ದು. ಸೊ ಫಸ್ಟು ಲೆಫ್ಟಲ್ಲಿ ಕಯಾಕಿಂಗ್ ಸೆಂಟರ್ ಸಿಗುತ್ತೆ. ಅದಾದಮೇಲೆ ಇಲ್ಲಿಂದ ನಾವು ಎಂಟರ್ ಆಗಬೇಕು ಪಿರಮಿಡ್ ವ್ಯಾಲಿಗೆ. ನೋಡಿ ಆಲ್ರೆಡಿ ನಿಮಗೆ ಅಲ್ಲಿ ಪಿರಮಿಡ್ ವ್ಯಾಲಿದು ಟಿಪ್ ಕಾಣಿಸ್ತಾ ಇದೆ. ಸೊ ಹೀಗಿದೆ. ಇಲ್ಲಿ ರೈಟ್ ಸೈಡಲ್ಲೆಲ್ಲ ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಗ್ರೀನ್ರಿ ಹೆಂಗಿದೆ ಅಂತಂದರೆ ಸೂಪರ್ಬ್ ಆಗಿದೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ನೋಡಿ ಬುದ್ಧದು ಸ್ಟ್ಯಾಚು ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಎಷ್ಟು ಪೀಸ್ಫುಲ್ಲಾಗಿ ಕೂತಿದ್ದಾರೆ ಅಂತಂದರೆ ನಿಜ ನೋಡೋದಕ್ಕೆ 2 ಕಣ್ಣು ಸಾಲದು, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡಿ ಅವಳಿಗೆ ಫೋಟೋ ತೆಗಿಬೇಕು ಆ್ಯಕ್ಚುಲಿ ಇವಾಗ. ಅದಕ್ಕೆ ಹೋಗಿ ಫೋಟೋ ಸ್ಪಾಟಲ್ಲಿ ನಿಂತ್ಕೊಬಿಟ್ಟಿದ್ದಾಳೆ ಫೋಟೋ ತೆಗಿ ಅಂತ. ನಾನು ವಿಡಿಯೋಲಿ ಮಾತಾಡ್ತಾನೇ ಇರ್ತೀನಿ. ಇವಾಗ ಫೋಟೋ ತೆಗಿಯಲ್ಲ ನಾನು. ಎಷ್ಟೊತ್ತಾಗುತ್ತೋ ನೋಡೋಣ. ಸುಮ್ಮನೆ ನಾನು ವ್ಯೂವರ್ಸ್ ಜೊತೆ ಮಾತಾಡ್ತಿದ್ದೀನಮ್ಮ, ನಾನು ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ. ಓಕೆ? ಬೇಡ ತೆಗಿತೀನಿ. ಓಕೆ. ಸೊ ಗೋಪ್ರೋ ಹೊಡೆದಾಕ್ಬಿಡ್ತಾಳಿಲ್ಲ ಅಂದರೆ 1-2 ಫೋಟೋಸ್ ತೆಗೆದು ಆಮೇಲೆ ಮತ್ತೆ ವಿಡಿಯೋ ಮಾಡೋಣ. ಸೊ ನಿಮಗೂ ಫೋಟೋಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇಲ್ಲಿಂದ ನೋಡಿ ಪಿರಮಿಡ್ ವ್ಯಾಲಿಯ ಆ್ಯಂಗಲ್ ಸಕ್ಕದಾಗಿ ಕಾಣಿಸ್ತದೆ. ಆ್ಯಂಡ್ ಇದೆಲ್ಲಿ ಅಂತಂದರೆ ನೋಡ್ಬೋದು ನೀವು, ನಾವು ಹೇಳಿದ್ವಲ್ಲ ಅಲ್ಲಿ ಬುದ್ಧದು ಸ್ಟ್ಯಾಚು ಅಲ್ಲಿದ್ದು. ಆ್ಯಂಡ್ ಅಲ್ಲಿಂದ ಲೆಫ್ಟ್ ಸೈಡಲ್ಲಿ ಇಲ್ಲೆಲ್ಲ ಫೋಟೋಸ್ ತೊಗೊಂಡು ನೀವು ನೋಡಿದ್ವಲ್ಲ ಫೋಟೋಸ್ ಅದು. ಆ್ಯಂಡ್ ಈ ಕಡೆಯಿಂದ ಬಂದರೆ ಇಲ್ಲಿ ನಿಮಗೆ ಪಿರಮಿಡ್ ವ್ಯಾಲಿಯ ಒಂದು ಕಾರ್ನರ್ ಕಾಣುತ್ತೆ, ಸಕ್ಕದಾಗಿ ಕಾಣುತ್ತೆ ಇಲ್ಲಿಂದ ವ್ಯೂ ಆ್ಯಕ್ಚುಲಿ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ನೀವು, ಸೂಪರ್ಬ್ ಆಗಿದೆ. ಈಗ ತಾನೇ ಮಳೆ ಬಂದರೆ ಅಂತೂ ಈಗ ಸಕ್ಕದಾಗಿರುತ್ತೆ. ಏನಮ್ಮ, ಮಳೆ ಬರಬೇಕಾ ಬೇಡವಾ? ಯಾಕೆ? ಓಕೆ. ಬೋಟಿಂಗ್ ಆದ್ಮೇಲೆ ಬರಲಿನಾ ಹಾಗಾದ್ರೆ ಮಳೆ? ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದಾರಾ ಪಿರಮಿಡ್ ವ್ಯಾಲಿ ಇದೆ ಇಲ್ಲಿ. ಸೊ ಈಗ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಕಮಾನ್, ಲೆಟ್ಸ್ ಗೋ. ಬಾ. ಸ್ಲಿಪ್ಪರ್ಸ್ನ ಇಲ್ಲಿ ಬಿಟ್ಟು ಹೋಗಬೇಕು, ಅದೇ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು. ಸೊ ನಾವು ಶೂಸ್ ಸ್ಲಿಪ್ಪರ್ಸ್ನ ಇಲ್ಲಿ ಬಿಡ್ತಾ ಇದ್ದೀವಿ.
ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಅಲ್ಲಿ ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾವು ವಿಡಿಯೋ ಎಲ್ಲ ತೊಗೊಳೋದಕ್ಕಾಗಲಿಲ್ಲ ಜಾಸ್ತಿ. ಬಟ್ ದ ಲೆವೆಲ್ ಆಫ್ ಪೀಸ್ ಯುಲ್ ಗೆಟ್ ಸಕ್ಕತ್ತಾಗಿತ್ತು ಮಾತ್ರ. ಆ್ಯಂಡ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಫುಲ್ ಡಾರ್ಕ್ನೆಸ್, ಕ್ಯಾಮ್ರಲ್ಲಂತೂ ಏನೂ ಕಾಣಲ್ಲ, ಫುಲ್ ಕತ್ಲೆ. ಅಲ್ಲಲ್ಲಿ ಜನಕ್ಕೆ ಕೂತ್ಕೊಂಡು ಮೆಡಿಟೇಟ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸಕ್ಕತ್ತಾಗಿತ್ತು. ಆ್ಯಂಡ್ ಎಷ್ಟು ಪೀಸ್ಫುಲ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ, ಸಾಫ್ಟ್ ಸೂದಿಂಗ್ ಮ್ಯೂಸಿಕ್ಕು. ಆ್ಯಂಡ್ ನಿಮಗೆ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ. ಐ ಟೋಟಲಿ ಎಂಜಾಯ್ಡ್ ಇಟ್. ಅಲ್ಲಿ ಆಲ್ಮೋಸ್ಟ್ 10-15 ನಿಮಿಷದ ಮೇಲೆ ಕೂತಿದ್ವಿ ನಾವು, ಬಟ್ ಇನ್ನೂ ಕೂತಿರ್ತಿದ್ವಿ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಅಲ್ಲಿ. ಆ್ಯಂಡ್ ಹೆಂಗಿತ್ತು ಬಂಗಾರಿ, ನಿಂಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಒಳಗಡೆ? ತುಂಬಾ ಕಾಮ್ ಆಗಿದೆ, ಮತ್ತು ನಿಮಗೆ ಅಲ್ಲಿ ಕೂತೇ ಇರಬೇಕು ಅನ್ನೋ ಥರನೇ ಫೀಲ್ ಇರುತ್ತೆ ಹೊರತು ಎದ್ದು ಬರಬೇಕು. ಎಕ್ಸಾಕ್ಟ್ಲಿ, ಎದ್ದು ಹೊರಗಡೆ ಬರಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಎಷ್ಟೊಂದು ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಮೇಲೆ ಕೂತಿದ್ವಿ, ಆದ್ರೂ ಇಟ್ ಡಿಡ್ಂಟ್ ಫೀಲ್ ಲೈಕ್ ಕಮಿಂಗ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾರಿಗಾರು ನಿಮಗೆ ಈ ಥರ ಸೈಲೆನ್ಸ್ ಇಷ್ಟ, ಪೀಸ್ ಇಷ್ಟ ಅಂತಂದರೆ ಬನ್ನಿ, ದಯವಿಟ್ಟು ಬನ್ನಿ. ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಂಡ್ ಈ ಕಡೆ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ವಾಲಲ್ಲೇ ಏನೇನೋ ಆರ್ಟ್ ಮಾಡಿದ್ದಾರೆ. ಐ ಡೋಂಟ್ ನೋ ಇಲ್ಲಿ ಎಷ್ಟು ಕಾಣಿಸ್ತಿದೆ ಅಂತ, ಕ್ಯಾಮ್ರಲ್ಲಿ ಅಷ್ಟು ಕಾಣಲ್ಲ. ಸೊ ನೋಡೋಣ ಇರಿ, ಫೋನಿಗೆ ಸ್ವಿಚ್ ಮಾಡ್ತೀನಿ, ಅಲ್ಲಿಂದ ಟ್ರೈ ಮಾಡೋಣ. ನೋಡಿ, ಇದೇ ನಾನು ಹೇಳ್ತಾ ಇದ್ದಿದ್ದು, ಆರ್ಟ್ ಮಾಡಿಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಲೈಬ್ರರಿ ಆ್ಯಂಡ್ ಇಲ್ಲೆಲ್ಲ ಆರ್ಟ್ ಡೆಮಾನ್ಸ್ಟ್ರೇಷನ್ಸ್ ಇದೆ. ಸೊ ಇಲ್ಲಿ ಬುದ್ಧ ಮಲಗಿರೋ ಹಾಗೆ ಒಂದು ಆರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಇದು ನೋಡಿ ಸಕ್ಕತ್ತಾಗಿದೆ. ಈ ವಾಲ್ ನೋಡಿ ಸ್ನೇಹಿತರೆ, ಸೀರಿಯಸ್ಲಿ ನಾವು ಮನೆಯೆಲ್ಲ ಕಟ್ಸಿದ್ರೆ ಈ ಥರ ಒಂದು ಆರ್ಟ್ ಮಾಡಿಸ್ಬೇಕು, ಆ ಥರ ಇದೆ. ಆ್ಯಕ್ಚುಲಿ ಇನ್ಸ್ಪಿರೇಷ್ನಲ್ ಆಗಿದೆ. ಆ್ಯಂಡ್ ಈ ಕಡೆ ಎಕ್ಸಿಟ್. ಸೊ ಬನ್ನಿ ಹೋಗೋಣ. ಇದು ಕಣೆ, ನಾವು ಚಿಕ್ಕ ಮಕ್ಕಳಲ್ಲಿ ಕೈ ಹಿಂಗೆ ಅಂದು ಆಡ್ತಿದ್ವಲ್ಲ, ಅದಿದು. ಇಲ್ಲಿ ನೋಡಿಲ್ಲಿ ಗೊಂಬೆ, ಇಲ್ಲಿ ನೋಡಿ ರೋಬೋಟ್ ಗೊಂಬೆ. ಆ್ಯಕ್ಚುಲಿ ಎಷ್ಟೊಂದು ನಾಸ್ಟಾಲಜಿಕ್ ಐಟಮ್ಸ್ ಇದೆ ಇಲ್ಲಿ ಅಲ್ವಾ? ನೋಡಲೆ ವುಡನ್ ಟಾಯ್ಸ್ ಸಕ್ಕತ್ತಾಗಿದೆ ಇಲ್ಲಿ. ಇದೇನಿದೆ ಮೊಟ್ಟೆ, ಅದು ಈಸ್ಟರ್ ಎಗ್. ಶೇಕರ್ ವಿತೌಟ್ ಹ್ಯಾಂಡಲ್, ಗಿಲ್ಕಿ. ಕನ್ನಡದಲ್ಲಿ ಗಿಲ್ಕಿ ಅಂತೀವಿ ಅದನ್ನು, ಇವ್ರು ಶೇಖರ್ ಅಂತವ್ರೆ. ಇಲ್ಲಿ ನೋಡಿ ಪುಟ್ಟು ಯೋಯೋ ಇದೆ. ಸರಿಯಾಗಿದೆ. ಆ್ಯಂಡ್ ಇಲ್ಲೆಲ್ಲ ನೀವು ನೋಡ್ಬೋದು ಸಣ್ಣ ಟಾಯ್ಸು ಚಿಕ್ಕ ಮಕ್ಕಳಿಗೆ, ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಗಿಲ್ಕಿ, ನಾನು ಹೇಳಿಲ್ವಾ ಗಿಲ್ಕಿ. ಇಲ್ಲಿ ವಾವ್, ಸಕ್ಕತ್ತಾದಲ್ಲ? ಸಕ್ಕತ್ತಾದಲ್ಲ? ನೋಡಿ ಇಲ್ಲಿ ಪೆನ್ ಸ್ಟ್ಯಾಂಡ್ ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಕೊಡಲ್ಲ ಇದು. ಸೊ ಆ ಥರದ್ದೆಲ್ಲ ಇದೆ. ಓವರಾಲ್ ತುಂಬ ಚೆನ್ನಾಗಿರೋ ಐಟಮ್ಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಪ್ರೈಸ್ ಸ್ವಲ್ಪ ಒಂದು ಎಕ್ಸ್ಪೆನ್ಸಿವ್ ಸೈಡ್ ಅನ್ನಿಸ್ತು, ಬಟ್ ಸ್ಟಿಲ್ ಇಟ್ಸ್ ಗುಡ್. ನೀವು ನೋಡಿದ್ರಲ್ಲ ಒಳಗಡೆ ವುಡನ್ ಟಾಯ್ಸ್ ಅದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ವಾ ಕಲೆಕ್ಷನ್ಸು. ಆದರೆ ಇವ್ರು ಏನು ತಗೊಳ್ಳಿಲ್ಲ. ಎಸ್, ನಾನು ತೊಗೊಳ್ಳೋಣ ಅಂತಂದೆ ಆ ವಾಲ್ ಹ್ಯಾಂಗರ್ನ, ಇವಳೇ ಬೇಡ ಅಂತಂದ್ಲು. ಆ್ಯಂಡ್ ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ಲಿಲ್ಲ ಅಲ್ವಾ? ಸೊ ಎನಿವೇಸ್ ನಾವೇನು ತೊಗೊಳ್ಳಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಏನಾದರೂ ತೊಗೊಳ್ಳೋಣ, ಅಥವಾ ಚನ್ನಪಟ್ಟಣಕ್ಕೆ ಹೋದಾಗ ತೊಗೊಳ್ಳೋಣ ಅಂತ ನಾವು ಅನ್ಕೋತಾ ಇದ್ವಿ. ಆ್ಯಂಡ್ ಇಲ್ಲಿ ನೀವು ಹಿಂದೆ ನೋಡ್ತಾ ಇದ್ದೀರಾ, ಅದು ಎಕ್ಸಿಟ್, ಪಿರಮಿಡ್ ವ್ಯಾಲಿಯ ಎಕ್ಸಿಟ್ ಅದು. ಆ್ಯಂಡ್ ಎದುರುಗಡೆ ನೀವು ನೋಡ್ಬೋದು ಇಲ್ಲೊಂದು ಬ್ರಿಡ್ಜ್ ಇದೆ. ಸೊ ದಿಸ್ ಬ್ರಿಡ್ಜ್ ಲೀಡ್ಸ್ ಅಸ್ ಟು ದ ಗೌಶಾಲ. ಓಕೆನಾ? ಸೊ ಇಲ್ಲಿಂದ ಗೌಶಾಲಾಗೆ ಹೋಗೋಣ. ನಾವು ಏನು ಆಗಬಾರ್ದು ಅನ್ಕೋತಾ ಇದ್ವೋ. ಏನಾಯ್ತಮ್ಮ? ಫೋನ್ ಬಿತ್ತು. ವಾವ್, ಹೊಸ ಫೋನ್ ಸಿಗುತ್ತೆ ನಿಂಗೆ ಹಂಗಾರೆ? ಎಷ್ಟು ಸರಿ ಬೀಳ್ಸಿರೋದು ಅದನ್ನು ಫೋನ್ನ? ಹೇಳು. ಎಷ್ಟು ಸರಿ ಆದರೂ ಬಿದ್ದಿರಲಿ, ಫೋನ್ ಹೊಡೆದೋಗಿದ್ಯಾ? ಇಲ್ಲ ತಾನೆ? ಫೋನ್ ಹೊಡೆದೋಗಿಲ್ಲ ಅಂತಂದ್ರೆ ಓಕೆ ಅಂತನಾ? ಬೀಳಿಸ್ಬಾರ್ದು ಫೋನು. ನೀನು ಬೀಳ್ಸಿರೋ 2 ಸಲಿಗೆ ನಿನ್ನ ಫೋನ್ ಹೊಡೆದೋಗಿತ್ತು. ನಿನಗೆ ನೋಕಿಯಾ 3310
ಆ ಸ್ನೇಕ್ ಗೇಮ್ದು ಬರೋದಲ್ಲ ಅದು ಕೊಡಿಸ್ತೀನಿ ನೆಕ್ಸ್ಟ್ ಟೈಮ್. ನಿಂಗೆ ಅದಕ್ಕಿಂತ ಟೆಲಿಫೋನೇ ಕೊಡ್ಸ್ಬಿಡ್ತೀನಿ, ಎಲ್ಲೋದ್ರು ಹಿಡ್ಕೊಂಡು ಹೋಗ್ತಾ ಇರು. ಚೆನ್ನಾಗಿರುತ್ತಲ್ಲ ಲ್ಯಾಂಡ್ಲೈನ್, ಎಲ್ಲೋದ್ರೂ ವೈರ್ ಬಿಟ್ಕೊಂಡು ಹೋಗ್ಬೇಕು, ಎಲ್ಲೋದ್ರೂ ಹಿಂಗೆ ಎತ್ಕೊಂಡು ಮಾತ್ರ. ನಂದಾದ್ರು ಫೋನ್ ಹೊಡೆದೋಗಿಲ್ಲ, ನಿಂದು 2 ಸಲ ಹೊಡೆದೋಗಿ ದುಡ್ಡಿಟ್ಟಿದ್ಯಾ ಅದಕ್ಕೆ, ಸುಮ್ಮನೆ ಇರು. ಬೈಸ್ಕೋಬೇಕು ನೋಡಿ, ತಪ್ಪು ಮಾಡಿದ್ಯಾರು, ಬೈಸ್ಕೋತಾ ಇರೋದು ಯಾರು? ಇದೇ ಮದುವೆ ಆಗೋದು ಅಂದ್ರೆ, ಇದಕ್ಕೋಸ್ಕರ ನೀವು ಮದುವೆ ಆಗಬೇಕು. ಗಂಡ ಯಾವಾಗಲೂ ಯಾರೇ ತಪ್ಪು ಮಾಡಲಿ ಗಂಡ ಬೈಸ್ಕೋತಾನೆ ಅಲ್ವಾ? ಎನಿವೇಸ್, ನಾನೇನು ಹೇಳಕ್ಕೆ ಬಂದೆ ಅಂತಂದರೆ, ಇಲ್ಲಿ ನಾವೇನು ಅನ್ಕೋತಾ ಇದ್ವಿ ಮಳೆ ಬರಬಾರ್ದು ಅಂತ, ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ. ಬ್ರಿಡ್ಜಿಂದ ಆ ಕಡೆಯಿಂದ ಈ ಕಡೆ ಬರೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಬ್ರಿಡ್ಜ್ ಆ ಕಡೆನೂ ಅಲ್ಲದೆ ಈ ಕಡೆನೂ ಅಲ್ಲದೆ ಸ್ಟಕ್ ಆಗಿಬಿಟ್ಟಿದ್ದೀವಿ. ಸೊ ನೋಡ್ಬೋದು, ಅಲ್ಲಿ ಪಿರಮಿಡ್ ವ್ಯಾಲಿ ಇದೆ ನನ್ನ ಹಿಂದೆ, ಆ್ಯಂಡ್ ಈ ಕಡೆ ಗೋಶಾಲಾಗೆ ಹೋಗಬೇಕು. ಬಟ್ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಇಲ್ಲೇ ನಿಂತಿದ್ದೀವಿ. ಸೊ ನೆಕ್ಸ್ಟ್ ಮಳೆ ನಿಂತ ಮೇಲೆ ಇಲ್ಲಿಂದ ಹೋಗಿ ನನ್ನ ಹೆಂಡತಿ ಬೋಟಿಂಗ್ ಮಾಡಬೇಕಂತಿದ್ಲು. ಮೇಡಮ್ ಬೋಟಿಂಗ್ ಮಾಡಿದ್ರಾ? ಯಾಕೆ? ಮಳೆ ಬರ್ತಿದೆ. ನೋಡೋಣ, ಮಳೆ ನಿಂತರೆ ಆ್ಯಕ್ಚುಲಿ ಬೋಟಿಂಗ್ ಆದರೂ ಮಾಡ್ಬೋದು. ನೋಡಿ, ಇಲ್ಲಿಂದ ನಾವು ಬಂದಿದ್ದೀಗ, ಆ್ಯಂಡ್ ಇಲ್ಲಿ ಫಾರ್ಮ್ ಇದೆ. ಓಕೆ, ಆ್ಯಂಡ್ ಹೀಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಗೋಶಾಲ ಇದೆ. ಕಂಪ್ಲೀಟ್ ರಾ ನೇಚರ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ, ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಈ ಥರ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಹೆಂಡತಿ ಕರ್ಕೊಂಬಂದಿದ್ದಕ್ಕೆ. ಐ ಆಮ್ ಲವಿಂಗ್ ಇಟ್. ಭಯ ಆಗ್ತಿದೆ ನನಗೆ, ನಾನು ಬರಲ್ಲ, ನೀನೇ ಹೋಗು. ಹಿಂಗೆಲ್ಲ ಕರೆದ್ರೆ ಯಾರು ಬರ್ತಾರೆ? ಬಾಯ್. ನೋಡಿ, ಈಗ ನಾವು ಗೋಶಾಲ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಸೊ ದಿಸ್ ಇಸ್ ನಂದನವನ ಗೋಶಾಲ. ವಾವ್, ಏನು ಮ್ಯಾಸಿವ್ ಆಗಿದೆ ಗುರು. ಏನೇ ಭಯ ಇಲ್ಲದೆ ನಿಂತ್ಕೊಬಿಟ್ಟಿದ್ಯಾ? ಅದು ಅಲ್ಲಿದೆಯಲ್ಲ ಅದಕ್ಕೆ. ಏನು ಮ್ಯಾಸಿವ್ ಆಗಿದೆ ನೋಡಿ. ಇದು ಹಸು ಇಲ್ಲೊಂದಿದೆ, ಅಲ್ಲೊಂದು ಹಸು ಇದೆ, ಹೋರಿ ಇದು. ಏನು ಮಾಡಲ್ಲ, ಬಾ ಕುछ नहीं करेगा ना, डर है भाई. ಏನು ಮ್ಯಾಸಿವ್ ಆಗಿದೆ ಗುರು, ನೋಡಿದ್ರೇ ಭಯ ಆಗುತ್ತೆ. ಬಾ, ಏಯ್ ಬಾರ ಈ ಕಡೆಯಿಂದ, ಏನು ಮಾಡಲ್ಲ ಅದು. ನೋಡಿ, ಇಲ್ಲೆಲ್ಲ ಹಸುಗಳಿದೆ ಅಂತ ಹೇಳಿ ಆ ಕಡೆ ನಿಂತ್ಕೊಂಡಿದ್ದಾಳೆ. ಏನಪ್ಪ ಅದು ಗುದ್ಗಿದ್ಬಿಟ್ರೆ, ನನ್ನ ಹೊಟ್ಟೆಗೆ ಹಿಂಗೆ ಗುದ್ಬಿಟ್ರೆ ಅವ್ನ ಹೊಟ್ಟೆಲಿ ತಿಂದಿರೋದೆಲ್ಲ ಆಚೆಗೆ ಬಂದ್ಬಿಡತ್ತೆ. ಎಷ್ಟು ಹೆದರ್ಕೊಂಡ್ಲು ಅಂತಂದ್ರೆ, ಅಲ್ಲಿ ನೋಡಿ ಎಂಟ್ರೆನ್ಸ್ ಹತ್ರನೇ ಇನ್ನ ಬಾ 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 ವಾಪಸ್ ಹೋಗ್ಬಿಡೋಣ ಅಂತ ಕರ್ಕೊಂಡು. ನೀನು ಹೋಗಿರು. ನಾವು ಹಸು ಎಲ್ಲ ನೋಡಿದ್ದೀವಪ್ಪ, ಹಸು ಎಲ್ಲ ಸಾಕಿದ್ದೀವಿ ಕೂಡ ನಾವು. ಅಲ್ಲೇ ಎಮ್ಮೆ ಮೇಯಿಸ್ಕೊಂಡು ಹಸು ಮೇಯಿಸ್ಕೊಂಡಿರೋ. ಏ ಪಾಪ ಕಣೆ, ಸಾಧು ಇದ್ವು ಅವು, ಸುಮ್ಮನೆ ಹತ್ರ ಬರುತ್ತಷ್ಟೇನೆ, ಏನು ಮಾಡಲ್ಲ ಅದು. ಅದ್ರ ಭಯನ. ಅಯ್ಯೋ ಬರಪ್ಪ ಬೇಕಾಗಿಲ್ಲ, ಹೋಗಪ್ಪ. ನೋಡು, ಹಸು ಬಂದಾಗ ಹಿಂಗೆ 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 ಅಂದ್ಬಿಟ್ರೆ ಏನು ಅನ್ಬೇಡ, ನಿನ್ನ ಎಷ್ಟೆಲ್ಲ ಹೋಗುತ್ತೆ. ಟಿಪಿಕಲ್ ಹೆಣ್ಮಗು. ಈಗ ಹೇಳ್ಬೋದು ಆ ಡೈಲಾಗು, ಓ ಹೆಣ್ಮಗು. ನಾವೇನೋ ಬೋಟಿಂಗ್ ಹೋದ್ವಿ, ಅಲ್ಲಿ ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇದೆ ಅಂತ ಹೇಳಿ ಪಾರ್ಕಿಂಗಿಗೆ ಬಂದು ಕಾರ್ ಹತ್ಕೊಂಡ್ರೆ, ಇವಾಗ ನೋಡಿ ಮಳೆ ನಿಂತು ಬಿಸಿಲು ಬಂದಿದೆ. ಎಂತ ಲಕ್ಕಲ್ವಾ? ಏನು ಅಂದ್ರೆ ನೇಚರೇ ಹೇಳ್ತಾ ಇತ್ತು ನೀವು ಯಾವತ್ತು ಬೋಟಿಂಗ್ ಮಾಡಿಕೊಡ್ದು ಅಂತ, ಹಂಗಿದೆ. ಸೊ ನೋಡಿ, ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ವಿಂಡ್ಶೀಲ್ಡ್ ಮೇಲೆಲ್ಲ ಮಳೆ ನೀರು ಹೆಂಗೆ ನಿಂತಿದೆ. ಜಸ್ಟ್ ಮಳೆ ನಿಲ್ತು ಓಡ್ ಬಂದ್ವಿ ನಾವು, ಮಳೆಯಲ್ಲೇನೆ ಜಸ್ಟ್ ಮಳೆ ನಿಂತು ಬಿಸಿಲು ಆಗ್ಲೆ. ನಮ್ನ ವಿಡಿಯೋ ಮಾಡಕ್ ಕೂಡ ಬಿಡ್ತಿಲ್ಲ, ಅಷ್ಟು ಬಿಸಿಲು ಬರ್ತಿದೆ. ಸೊ ಇವಾಗ ಇಲ್ಲಿ ಮುಗೀತಲ್ವಾ, ನಡೀರಿ ನೆಕ್ಸ್ಟ್ ನಾವೆಲ್ಲೋ ಕಣ ಆರ್ಟ್ ಆಫ್ ಲಿವಿಂಗ್. ಎಸ್, ಇಲ್ಲಿ ಮುಗಿಸ್ಕೊಂಡಿದೀವಿ. ಸೊ ಈವ್ನಿಂಗ್ ಟೈಮ್ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಲೈಟಿಂಗ್ಸ್ ಇರುತ್ತೆ, ಸ್ವಲ್ಪ ಬೆಳಕು, ಸ್ವಲ್ಪ ಲೈಟಿಂಗ್ಸ್, ಎರಡನ್ನೂ ನೋಡ್ಕೊಂಡ್ ಬರೋಣ ಬನ್ನಿ ಬೇಗ. ಆರ್ಟ್ ಆಫ್ ಲಿವಿಂಗ್ ಹೋಗೋಣ ಅಂತ ಅನ್ಕೊಂಡು ಬರ್ತಾ ಇದ್ರೆ, ಇಲ್ಲಿ ನೋಡಿ ನನ್ನ ಯಜಮಾನ್ರು ಇವತ್ತು ಬರ್ಡೇ ದಿನ, ಅದಕ್ಕೆ ಎದುರುಗಡೆ ಒಂದ್ ದೇವಸ್ಥಾನ ಇದೆಯಲ್ಲ, ಯೂ ಟರ್ನ್ ಮಾಡ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಯೂ ಟರ್ನ್ ಮಾಡ್ಕೊಂತ ಇದಾರೆ. ಇಲ್ಲೇ ನೋಡಿ, ಬೇಕಾದ್ರೆ ಇವರು ಒಂದ್ 2-3 ರೌಂಡ್ ಯೂ
ಯೂ ಟರ್ನ್ ಆಗತ್ತೆ ಇದು. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಒಂದ್ ಯೂ ಟರ್ನ್ ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಮತ್ತೆ ಒಂದ್ ಯೂ ಟರ್ನ್ ಮಾಡ್ಕೊಂಡು ಆರ್ಟ್ ಆಫ್ ಲಿವಿಂಗ್ ಬರ್ತಾರೆ. ಆರ್ಟ್ ಆಫ್ ಲಿವಿಂಗ್ ಇಂದ ನೆಕ್ಸ್ಟ್ ಹೆಂಗೆ ಮೈಂಡ್ ಚೇಂಜ್ ಆಗುತ್ತೋ ಅದಾದ್ಮೇಲೆ ಹೇಳ್ತೀನಿ. ಎಸ್, ನಾವು ನೋಡಿ ದೇವಸ್ಥಾನದ ಹತ್ರ ನಿಲ್ಸಿದೀವಿ. ಸೊ ಕಾರಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ಗಣಪತಿ, ಅಲ್ಲಿ ಕೃಷ್ಣ ಎಲ್ಲ ಹೈವೇಲಿ ಹೋಗ್ತಾನೆ ಕಾಣುತ್ತೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಆರ್ಟ್ ಆಫ್ ಲಿವಿಂಗ್. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಸ್ವಲ್ಪ ಮುಂದೆ ಅಲ್ಲಿ ಬರುತ್ತೆ, ಅದ್ರ ಎದುರುಗಡೆನೇ ಇರೋದಿದ್ದು. ಸೊ ಇವತ್ತು ಬರ್ಡೇ ಅಲ್ವಾ, ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಸೊ ಹೋಗಿ ಬರೋಣ ಅನ್ನಿಸ್ತು. ಅದಕ್ಕೆ ಇಲ್ಲಿ ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಸೊ ಇಲ್ಲಿ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ಬಂದ್ವಿ. ಬನ್ನಿ ಈಗ ಇಲ್ಲೇ ಎಲ್ಲರೂ ಚಪ್ಪಲ್ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಾವು ಇವಾಗ ದೇವ್ರಿಗೆ ಹೋಗಿ ಕೈ ಮುಗ್ದು ಬಂದಾಯಿತು. ಇಲ್ಲಿ ಮೊದಲಿಗೆ ಗಣೇಶ, ಅದಾದ್ಮೇಲೆ ಶಿವ, ಆಮೇಲೆ ಆಂಜನೇಯ, ಮಧ್ಯದಲ್ಲಿ ವೆಂಕಟರಮಣ ಸ್ವಾಮಿ ಮತ್ತು ಪದ್ಮಾವತಿ, ಅದಾದ್ಮೇಲೆ ಇಲ್ಲಿ ಶ್ರೀಕೃಷ್ಣ. ಇಲ್ಲಿ 5 ದೇವರಿದೆ. 5 ದೇವರಾದಾದ್ಮೇಲೆ ಇಲ್ಲಿ ಹೊರಗಡೆ ಪೂರ್ತಿ ಪ್ರಾಣಿಗಳದ್ದು ಸ್ಟ್ಯಾಚ್ಯೂಸ್ ತರ ಮಾಡಿದ್ದಾರೆ. ಮಕ್ಕಳಿಗೆ ಪ್ಲೇಯಿಂಗ್ ಏರಿಯಾ ಥರನೂ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಒನ್ಸ್ ಮಸ್ಟ್ ವಿಸಿಟ್. ನೀವು ರೋಡಲ್ಲಿ ಹೈವೇಲಿ ಹೋಗ್ತಾ ಈಸಿಲಿ ಆರ್ಟ್ ಆಫ್ ಲಿವಿಂಗ್ ಎದುರುಗಡೆನೆ ಕಾಣುತ್ತೆ. ನಾವು ಪಾರ್ಕಿಂಗ್ ಟಿಕೆಟ್ ಪೇ ಮಾಡಿದ್ವಿ. ಪಾರ್ಕಿಂಗ್ 20 ರೂಪೀಸ್. ಅಲ್ಲಿ ಪಿರಮಿಡ್ ವ್ಯಾಲಿಲಿ 50 ಇತ್ತು, ಇಲ್ಲಿ 20 ಇದೆ. ಫೈನಲಿ ನಾವು ಬಂದ್ವಿ, ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ನೋಡಿ ಸುತ್ತ ಪಾಂಡ್ ಇದೆ, ಮಧ್ಯದಲ್ಲಿ ಸ್ಟೇಜ್ ಡಿಯಾಸ್ ಥರ ಹಾಗೆ ಮಾಡಿದ್ದಾರೆ. ಅಲ್ಲಲ್ಲಿ ನಿಮಗೆ ನೋಡ್ಬೋದು ಗೋಪುರಗಳಿಟ್ಟಿದ್ದಾರೆ. ತುಂಬಾ ಒಂಥರ ಕ್ಲಾಸಿ ಆಗಿರುತ್ತೆ ಅಲ್ಲೆಲ್ಲ ವೆಡ್ಡಿಂಗ್ಸ್ ಎಲ್ಲ. ಸ್ಪಾಟ್ಸ್ ತರ ಇದೆ ಅದು. ಯಾ, ಆಕ್ಚುಲಿ ಫೋಟೋ ಶೂಟ್ ಸ್ಪಾಟ್ಸ್ ತರ ಇದೆ. ನೋಡಿ ಕಲರ್ ಯೂನಿಕಾರ್ನ್ ಇದೆ. ಯಾ, ಅಲ್ಲಿ ಗೊತ್ತಿಲ್ಲ ವಿಡಿಯೋಲಿ ಎಷ್ಟು ಕಾಣುತ್ತೆ ಅಂತ. ಅಲ್ಲಿ ಯೂನಿಕಾರ್ನ್ಸ್ ಸೆಟಪ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ಸೊ ಇಟ್ ಲುಕ್ಸ್ ಗುಡ್. ಎಷ್ಟೊಂದು ಜನ ಇದ್ದಾರೆ ಆ್ಯಕ್ಚುಲಿ. ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು, ಬಟ್ ತುಂಬ ಜನ ಇದ್ದಾರೆ. ಆದರೆ ಮಳೆಗೆ ಅಂತ ಹೊಟ್ಟೆ ಕಿಚ್ಚೋ ನನಗಂತೂ ಗೊತ್ತಿಲ್ಲ. ನೋಡಿ ನಾವು ಇಲ್ಲಿ ಇಳಿತಿದ್ದಂಗೆ ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ನೋಡಿ ನಿಮಗೆ ನೆಲ ಎಲ್ಲ ಕಾಣಿಸ್ತಿದೆ, ಫುಲ್ ಡ್ರೈ ಇದೆ. ಬಟ್ ಇವಾಗ ಹನಿ ಸ್ಟಾರ್ಟ್ ಆಗ್ತಿದೆ. ನಮ್ಗೆ ಅಲ್ಲೂ ಹಾಗೆ ಆಯಿತು. ಅಲ್ಲಿ ಬೋಟಿಂಗ್ ಮಾಡೋದಕ್ಕಾಗಲಿಲ್ಲ ಮಳೆಯಿಂದ. ಇಲ್ಲಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಪ್ರಾಪರ್ಟಿ ತುಂಬ ದೊಡ್ಡದಿದೆ. ನಾವು ಪಾರ್ಕಿಂಗಿಂದ ಆಲ್ಮೋಸ್ಟ್ ಇಲ್ಲಿಗೆ ಎಷ್ಟೊಂದು 500 ಮೀಟರ್ಸ್ ಆದರೂ ನಡ್ಕೊಂಡ್ಬರ್ಲಿಲ್ಲ ಹೋಗಂದ್ರೆ. ಇನ್ನೂ ಇಲ್ಲ, ಸ್ವಲ್ಪ ನಡೆದು ಆಗ್ಬೋದು ಅನ್ಸುತ್ತೆ. ಹಾಂ, ಸೊ ಪಾರ್ಕಿಂಗಿಂದ ಅಲ್ಲಿ ಆ್ಯಕ್ಚುಲ್ ಆಶ್ರಮದವರೆಗೂ ಆಲ್ಮೋಸ್ಟ್ 500 ಮೀಟರ್ಸ್ಗಿಂತ ಜಾಸ್ತಿ ಇದೆ ಅದು. ಸೊ ತುಂಬ ದೊಡ್ಡ ಪ್ರಾಪರ್ಟಿ ಆ್ಯಕ್ಚುಲಿ. ಆ್ಯಂಡ್ ನಾನು ಹೇಳ್ತಿರೋದು ಬರೀ ರೋಡು. ಸೊ ಸುತ್ತಮುತ್ತ ಇರೋ ಜಾಗ ಎಲ್ಲ ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ. ಎಸ್, ನೀವು ನೋಡ್ಬೋದು ನಾವು ಆರ್ಟ್ ಆಫ್ ಲಿವಿಂಗ್ ಎದುರುಗಡೆನೇ ಇದ್ದೀವಿ. ಆ್ಯಂಡ್ ವೈಬ್ಸ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಆ್ಯಕ್ಚುಲಿ ಸಖತ್ ಪೀಸ್ಫುಲ್ ವೈಬ್ಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲೆಲ್ಲ ನೋಡಿ ಸ್ಮಾಲ್ ಫೌಂಟೇನ್ ಥರ ಹಾಕಿದ್ದಾರೆ. ಆ್ಯಂಡ್ ಎದುರುಗಡೆ ಅಲ್ಲೂ ಕೂಡ ಫೌಂಟೇನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲಿ ನಿಂತು ನಾವು ಒಂದಷ್ಟು ಫೋಟೋಸ್ ಕೂಡ ತೊಗೊಂಡ್ವಿ. ಆ ಫೋಟೋಸ್ನ ಹಾಕ್ತೀವಿ ನೋಡಿ. ಆ್ಯಂಡ್ ಲೆಟ್ ಅಸ್ ನೋ. ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ನೋಡಿ ಈಗಷ್ಟೇ ಲೈಟ್ಸ್ ಆನ್ ಆಗ್ತಾ ಇದೆ. ಸ್ಟೆಪ್ಸೇ ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಗೊತ್ತಾ. ವಾವ್, ಅಮೇಝಿಂಗ್ ಆಗಿದೆ. ರಾತ್ರಿ ಆದರೆ ಅಂತೂ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಐ ಜಸ್ಟ್ ಕಾಂಟ್ ವೇಟ್. ನಾವು ಬಂದಿರೋದು ಆಲ್ಮೋಸ್ಟ್ ಈವ್ನಿಂಗ್ ಆಗಿರೋದ್ರಿಂದ ಅವರು ಭಜನೆ ಮಾಡ್ತಿದ್ರು. ಸೊ ಭಜನೆ ಕುತ್ಕೊಂಡು ದೇವ್ರ ಧ್ಯಾನ ಮಾಡೋರ್ಗಂತೂ ತುಂಬಾ ಚೆನ್ನಾಗಿದೆ.
ನಾವು ಭಜನೆಗೆ ಒಂದು 5 to 10 ಮಿನಿಟ್ಸ್ ಅಷ್ಟೇ ಅಲ್ಲಿ ಒಳಗೆ ಕೂತ್ಕೊಂಡು ಮತ್ತೆ ಹೊರಗೆ ಬಂದ್ವಿ. ಬಿಕಾಸ್ ನಾವು ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ಮತ್ತು ಮನೆಗೆ ರೀಚ್ ಆಗೋದು ನಮಗೆ ತುಂಬಾ ಲೇಟ್ ಆಗುತ್ತೆ. ನಾವು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಹೋಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಫೋಟೋ ಸೆಷನ್ಸ್ ತೊಗೊಂಡು ಮತ್ತು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ತೊಗೊಳ್ತಿದೆ. ಸೊ ನೀವು ಧ್ಯಾನ ಮಾಡಬೇಕು ಅಂತ ಏನಾದರೂ ಇದ್ದರೆ ಮಾರ್ನಿಂಗ್ ಟೈಮ್ ಇಲ್ಲ ಸಂಜೆ ಒಳಗಡೆ ಬನ್ನಿ, ಅದು ತುಂಬಾ ಬೆಸ್ಟ್ ಆಗಿರುತ್ತೆ. ಎಸ್, ಆ್ಯಂಡ್ ಒಳಗಡೆ ಅಂತೂ ಸಖತ್ ಪೀಸ್ಫುಲ್ ಆಗಂತೂ ಇರುತ್ತೆ. ಬಿಕಾಸ್ ಒಂದು ಸ್ವಲ್ಪ ಹೊತ್ತು ನಾವು ಕೂತಿದ್ದು ಅಷ್ಟೊತ್ತೂ ಭಜನೆ ಮಾಡ್ತಾಯಿದ್ರು. ಆ್ಯಂಡ್ ಎಷ್ಟು ಜನ ಇದ್ದರು ಅಂತಂದರೆ ತುಂಬ ಜನ ಬಂದು ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಭಜನೆ ಮಾಡಿಕೊಂಡು ಹೋಗ್ತಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಸೊ ಇಟ್ ವಾಸ್ ವೆರಿ ಗುಡ್ ಇಂಡೀಡ್. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ನೈಟ್ ವ್ಯೂ. ಇನ್ನೂ ಸ್ವಲ್ಪ ಕತ್ಲಾದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ನಮಗೆ ಟೈಮ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಇನ್ನು ಇವತ್ತಿನ ವ್ಲಾಗಿಗೆ ಬಾಯ್ ಬಾಯ್ ಹೇಳ್ತಾ ಹೊರಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ನಾವು ಇಲ್ಲಿದ್ದೀವಿ, ಇನ್ನು ನಾವು ಹೊರಡ್ತಾ ಇದ್ದೀವಿ. ಇದಿಷ್ಟು ನಮ್ಮ ಬರ್ಡೇಯ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸರ್ಪ್ರೈಸ್. ನನಗೆ ಇವತ್ತು ಹೋಗಿದ್ದ ಪ್ರತಿಯೊಂದು ಪ್ಲೇಸು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ರಾತ್ರಿ ಕೊಟ್ಟಿದ್ದ ಸರ್ಪ್ರೈಸು ಅಷ್ಟೇ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್. ಐ ಆಮ್ ಸೋ ವೆರಿ ಲಕ್ಕಿ ಟು ಹ್ಯಾವ್ ಯು ಆಸ್ ಮೈ ವೈಫ್ ಚುನಾ. ಥ್ಯಾಂಕ್ ಯು. ಸೊ ಆ್ಯಂಡ್ ಇವತ್ತು ಇಲ್ಲಿಗೆ ನಮ್ಮ ವ್ಲಾಗ್ನ ಮುಗಿಸ್ತಾ ಎಲ್ಲರೂ ಬನ್ನಿ, ನೋಡಿ, ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ. ಮತ್ತು ಆರ್ಟ್ ಆಫ್ ಲಿವಿಂಗ್ ಪಿರಮಿಡ್ ವ್ಯಾಲಿ ತುಂಬಾ ಚೆನ್ನಾಗಿತ್ತು. ಇವಾಗಂತೂ ಮಳೆ ಬರ್ತಾ ಇರೋ ಕಾರಣ ಗ್ರೀನರಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಾಗೆ ಬನ್ನಿ, ನೀವು ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಟೇಕ್ ಕೇರ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.